ನಮಸ್ತೆ. 2026 ಇನ್ನೇನು ಕೊನೆಯ ಹಂತಕ್ಕೆ ನಾವು ಬಂದುಬಿಟ್ಟಿದ್ದೀವಿ. ಸೊ ಹಾಗೆ ಈ ಪುಸ್ತಕ ನಮ್ಮ 2026ರ ಕೊನೆಯ ಪುಸ್ತಕ ಆಗಿದೆ. ಸೊ ಮನಸ್ಸು ಜೋಪಾನ, ಮೌನದ ನೋವಿಗೆ ಅಕ್ಷರಗಳ ಮುಲಾಮು, ಇನ್ನೂ ಏನೆಲ್ಲ ಬಾಕಿ ಇದೆ ನೋಡೋಣ. ನಗು ಒಳ್ಳೆಯದು, ಈ ಚಾಪ್ಟರ್ ನಾನು ಓದಿಲ್ಲ. ಮಾತು ಮುತ್ತಿನಂತಿರಬೇಕು. ಅಂದರೆ ನಗು ಒಳ್ಳೆಯದು ಅಂತ ಮನಸ್ಸು ನಮಗೆ ಹೇಳುತ್ತೆ, ಅದು ಹೆಂಗೆ ಅಂತ ಮತ್ತೆ ಕ್ವೆಶನ್ ಮಾಡುತ್ತೆ ನಮ್ಮ ಬ್ರೈನು, ಕಾನ್ಷಿಯಸ್ ಮೈಂಡು, ಮತ್ತೆ ಅದಕ್ಕೆ ಮನಸ್ಸು ಅರ್ಥ ಮಾಡಿಸುತ್ತೆ. ಇದು ಆ ಚಾಪ್ಟ್ರಲ್ಲಿದೆ. ಮಾತು ಮುತ್ತಿನಂತಿರಬೇಕು, ಮಾತು ಹೇಗಿರಬೇಕು ಅಂತ ಮನಸ್ಸು ಹೇಳುತ್ತೆ, ಅದಕ್ಕೆ ಪ್ರಶ್ನೆಗಳು ಸ್ಟಾರ್ಟ್ ಆಗುತ್ತೆ. ಸೊ ಮರೆಯುವುದಾದರೆ ಮರೆತು ಬಿಡು ನಾವು ಓದಿದ್ದೀವಿ. ಅಂದುಕೊಂಡಿದ್ದೆಲ್ಲ ಆಗುವುದಿಲ್ಲ, ಆವಾಗ ಹೇಗಿರಬೇಕು ಅಂತ ಇದೇ ನಾನು ಕ್ವೆಶನ್ ಸ್ಟಾಪ್ ಮಾಡಿದ್ದು. ಪ್ರೀತಿಯಲ್ಲಿ ಸೋತರೆ ತಪ್ಪೇನಿಲ್ಲ, ಆ ಚಾಪ್ಟರ ಕೊನೆಯ ಎಂಡಿಂಗ್ ಏನಿತ್ತು ನೆನ್ನೆ ಎಪಿಸೋಡು, ಅದರ ಕಂಟಿನ್ಯೂಟಿ ಏನಂತ ಅಂದರೆ ಅಂದುಕೊಂಡಿದ್ದೆಲ್ಲ ಆಗೋದಿಲ್ಲ, ಏನು ಮಾಡಬೇಕು ಅಂತ. ಆಗ ಮತ್ತೆ ಮನಸ್ಸು ಪತ್ರ ಬರೆಯುತ್ತೆ, ಅಂದುಕೊಂಡಿದ್ದೆಲ್ಲ ಆಗದೆ ಇದ್ದಾಗ ಏನೇನು ಮಾಡಬೇಕು ಅಂತ ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ. ನಾನು ನೀನು ಮೌನ ಧ್ಯಾನ, ನಾನು ನೀನು ಇಬ್ಬರು ಮೌನದ ಧ್ಯಾನ ಮಾಡೋಣ ಅಂತ ಒಂದಿದೆ. ಮುಂದಿನ ಭೇಟಿ ನಂದು ನಿಂದು ಯಾವಾಗ ಅಂತ ಮನಸ್ಸಿನ ಜೊತೆ ನಾವು ಮಾತಾಡೋದು. ಹಾಗೆ ಇದು ಎರಡನೇ ಭಾಗ. ಇದು ಒಂದನೇ ಭಾಗ ಮಾತು ಮನ, ಎರಡನೇದು ಮಾತುಕತೆ. ಇದೇನೆಂದರೆ ಕೆಲಸಕ್ಕೆ ಪೂರಕವಾದ ಡ್ರೈವಿಂಗ್ ಫೋರ್ಸ್. ಹರೀಶ್ ಕೇರೆ ಅನ್ನೋರು ಇದ್ರ ಬಗ್ಗೆ ಹೇಳಿದ್ದಾರೆ. ವಿದ್ಯಾರ್ಥಿ ಬದುಕು ಗೋಲ್ಡನ್ ಬದುಕು, ತುಳಸಿ ಬೇಟಕೊಪ್ಪ ಅವರು ಹೇಳಿದ್ದಾರೆ. ನ್ಯಾಯಾಲಯ ಮತ್ತು ಮನೆ ಅಂಗಳದ ನಡುವೆ, ಗೋವಿಂದ್ ರಾಜ್ ಅವರು ಹೇಳಿದ್ದಾರೆ. ಡೆಡ್ಲೈನ್ ತಲುಪಲು ವೇಗ ಪ್ರಯಾಣ, ಅಕ್ಷತಾ ಭಟ್ ಅವರು ಹೇಳಿದ್ದಾರೆ. ಗಡಿ ಕಾಯುವುದು ಸುಲಭವಲ್ಲ, ಸೈನಿಕ ಮತ್ತು ವಿಭಾ ಗುರುರಾಜ್ ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಕೆಲಸವೇ ಜೀವನ, ರಾಜೇಶ್ ಆಯುಧ್ ಅವರು ಹೇಳಿದ್ದಾರೆ. ವೃತ್ತಿಯನ್ನು ಗೌರವಿಸಿ ಪ್ರೀತಿಸಬೇಕು, ಡಾಕ್ಟರ್ ನಿತಿನ್ ವಿ ಅವರು ಹೇಳಿದ್ದಾರೆ. ಕ್ರಿಯೇಟಿವ್ ಆಗಿರುವುದು ಮುಖ್ಯ, ಕೀರ್ತಿ ನಾರಾಯಣ್ ಅವರು ಹೇಳಿದ್ದಾರೆ. ಆಲ್ರೌಂಡರ್ ಕೆಲಸ, ಪವನ್ ಒಡೆಯರ್ ಅವರು ಹೇಳಿದ್ದಾರೆ. ಉದ್ಯಮವಾದರೂ ಕತೆ ಬೇರೆ ಅಲ್ಲ, ಗಜಲ್ ಅಲಗ್ ಅವರು ಹೇಳಿದ್ದಾರೆ. ಶಿಕ್ಷಕರ ಪಾಡು ಕೇಳುವವರು ಯಾರು, ಡಾಕ್ಟರ್ ಪರಮೇಶ್ವರ ಪಂಡಿತ್ ಅವರು ಹೇಳಿದ್ದಾರೆ. ನಟಿಯಾಗುವುದು ಸುಲಭವಲ್ಲ, ಅಂಕಿತಾ ಅಮರ್ ಅವರು ಹೇಳಿದ್ದಾರೆ. ನಟನೆಯಲ್ಲಿ ಎರಡೂ ಒತ್ತಡ, ರಿಷಾ ಅವರು ಹೇಳಿದ್ದಾರೆ. ಅಂದರೆ ಈ ಎರಡನೇ ಭಾಗದಲ್ಲಿ ಒಬ್ಬರೊಬ್ಬರು ಅವರವರ ಕತೆಗಳನ್ನು, ಅವರವರ ಅನುಭವಗಳನ್ನು ಹಂಚ್ಕೊಂಡಿದ್ದಾರೆ. ಅದನ್ನು ಭಾಗ 2ರಲ್ಲಿ ಯಾರ್ಯಾರು ಅವರವರ ಮನಸ್ಸಿನ ಮಾತನ್ನು ಕೇಳಿ ಇವತ್ತು ಆ ಕ್ಷೇತ್ರದಲ್ಲಿ ಅಚೀವ್ ಆಗಿದ್ದಾರೆ, ಅವ್ರ ಮಧ್ಯೆ ಏನೆಲ್ಲ ಗೊಂದಲಗಳು ಬಂದಿತ್ತು, ಅದನ್ನು ಮನಸ್ಸಿನ ಮಾತನ್ನು ಹೇಗೆ ಕೇಳಿ ಅವ್ರ ನಿರ್ಧಾರಗಳನ್ನ ತೊಗೊಂಡ್ರು ಅನ್ನೋದು ಇಲ್ಲಿ ಭಾಗ 2ರಲ್ಲಿ ಇದೆ. ಭಾಗ 1ರಲ್ಲಿ ಮನಸ್ಸು ಮತ್ತು ನನ್ನ ಮಾತುಕತೆ, ಭಾಗ 2ರಲ್ಲಿ ಬೇರೆಯವರು ಮನಸ್ಸಿನ ಜೊತೆ ಮಾತಾಡಿ ಹೇಗೆ ಜೀವನದಲ್ಲಿ ಮನಸ್ಸಿನ ಮಾತನ್ನು ಕೇಳಿಕೊಂಡು ಸಾಧನೆ ಮಾಡಿದ್ದಾರೆ ಅನ್ನೋದು 2ನೇ ಭಾಗ. ಇದು ಒಂದು ಅದ್ಭುತವಾದ ಪುಸ್ತಕ. ಹೋಪ್ ನಿಮ್ಮೆಲ್ರಿಗೂ ಇದು ತುಂಬ ಇಷ್ಟ ಆಗಿದೆ. ನಿಮ್ಮ ಮನಸ್ಸನ್ನು ಜೋಪಾನ ಮಾಡೋದಕ್ಕೆ ಈ ಪುಸ್ತಕ ನಿಮಗೆ ತುಂಬ ಸಪೋರ್ಟ್ ಮಾಡಿದೆ. 2026ರಲ್ಲಿ ನಿಮ್ಮ ಮನಸ್ಸು ಜೋಪಾನವಾಗಿ ಇಟ್ಕೊಳ್ಳೋದ್ರ ಜೊತೆಗೆ 2026 ನೀವು ಅಂದ್ಕೊಂಡಿರೋ ಎಲ್ಲ ಕನಸುಗಳನ್ನು ನನಸು ಮಾಡೋದಕ್ಕೆ ಈ 2025ರ ಈ ಪುಸ್ತಕ ನಿಮಗೆ ಸಪೋರ್ಟ್ ಆಗಿದೆ ಅಂತ ಹೇಳ್ತಾ, ಈ ಒಂದು ಬರೆದಿರೋದು ಪದಚಿಹ್ನ ಅವರ ನಿಜವಾದ ಹೆಸರು ಪ್ರಮೋದ್ ಹೆಗಡೆ ಅಂತ ಹೇಳಿ. ಅವರು ಕೂಡ ಜರ್ನಲಿಸ್ಟ್, ಫ್ರೀಲಾನ್ಸರ್ ಆಗಿ ಪ್ರೈವೇಟ್ ಎಷ್ಟೊಂದು ಮೀಡಿಯಾಗಳಿಗೆ ಅವರು ಜರ್ನಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಅಂದರೆ ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಥರ ಅವರು ರಿಯಾಲಿಟಿ ಶೋಗಳಿಗೆ, ಮೂವಿಗಳಿಗೆ, ಸೀರಿಯಲ್ಗಳಿಗೆ ಸ್ಕ್ರಿಪ್ಟ್ ರೈಟರ್ ಕೂಡ, ಡೈಲಾಗ್ ರೈಟರ್ ಕೂಡ ಆಗಿದ್ದಾರೆ. ಆ್ಯಂಡ್ ಅವ್ರಿಗೆ ನಾನು ಮೊದಲು ಕಾಲ್ ಮಾಡಿದೆ. ಫಸ್ಟು ಈ ಬುಕ್ನ ನನಗೆ ಓಪನಿಂಗ್ ಟೈಮಲ್ಲಿ ನಾನು ಔಟ್ ಆಫ್ ಸ್ಟೇಷನಲ್ಲಿ ಓಡಾಡಿದ್ರಿಂದ ನಂಗೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗಿಲ್ಲ. ಶುರು ಆದಮೇಲೆ ಕಾಲ್ ಮಾಡಿಬಿಟ್ಟು, ಸರ್ ನಮಸ್ತೆ, ನಾನು ತಾರಾ ಅಂತ, ಎಮೋಜಮ್ ಅಂತ ಯೂಟ್ಯೂಬ್ ಚಾನಲ್ ಇದೆ ನಮ್ಮದು, ಜಮೀಲ್ ಸರ್ ನಂಬರ್ ಕೊಟ್ಟರು ಅಂತ ಹೇಳಿದೆ. ಸೀರಿಯಸ್ಲಿ ಅವರು ಯಾವುದೋ ಒಂದು ವರ್ಕ್ಶಾಪಲ್ಲಿ ಬ್ಯುಸಿ ಇದ್ದರು, ಅಂದರೆ ಅವ್ರದ್ದು ಆ್ಯಕ್ಟಿಂಗ್ ರಿಲೇಟೆಡ್. ಸೊ ಅವ್ರು ನನಗೆ, ಮ್ಯಾಮ್ ನಾನು ನಿಮಗೆ ವಾಪಸ್ ರಿಟರ್ನ್ ಕಾಲ್ ಮಾಡ್ತೀನಿ ಅಂದರು. ಓಕೆ ಅಂತ ಸುಮ್ಮನಾದೆ. ನೈಟ್ ನನಗೆ ಕಾಲ್ ಮಾಡಿದ್ರು. ನಾನು ನಿಮ್ಮ ನಮ್ಮ ಎಪಿಸೋಡ್ ಯಾವ ಥರ ಬರುತ್ತೆ ಅಂತ ಹೇಳ್ತೀನಿ, ನಿಮ್ಮ ಬುಕ್ನ ನಾನು ರಿವ್ಯೂ ಮಾಡ್ತಾ ಇದ್ದೀನಿ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅವ್ರು ಚೆನ್ನಾಗಿ ಹೇಳಿದ್ರು, ನಿಮ್ಮ ರಿವ್ಯೂಸ್ನ ನಾನು ನೋಡಿದ್ದೀನಿ ಅಂತ. ಹೌದಾ, ಹೇಗೆ ಅಂದರೆ ನೀವು ಸಂಪಾ ಸರ್ ಬುಕ್ಕನ್ನು ರಿವ್ಯೂ ಮಾಡಿದಾಗಲೇ ನಾನು ನೋಡಿದ್ದೀನಿ. ವಿಭಿನ್ನವಾದ ಪ್ರಯತ್ನ, ಅಂದರೆ ನೀವು ಬರೀ ಪುಸ್ತಕನ ಓದೋದು ಮಾತ್ರ ಅಲ್ಲದೆ ಲೈಫ್ ಕನೆಕ್ಟ್ ಮಾಡಿ ಹೇಳ್ತಾ ಇದ್ದೀರಾ, ಅದನ್ನು ನಾನು ನೋಡಿದೆ. ಈಗಿನ ಇದರಲ್ಲಿ ಇದೆಲ್ಲ ತುಂಬ ಚೆನ್ನಾಗಿ ತೊಗೊಂಡು ಹೋಗ್ತಾ ಇದ್ದೀರಾ, ಖುಷಿ ಆಯಿತು. ಆ್ಯಂಡ್ ನನ್ನ ಬುಕ್ನ ಸೆಲೆಕ್ಟ್ ಮಾಡ್ಕೊಂಡಿರೋದಕ್ಕೆ ಥ್ಯಾಂಕ್ ಯು ಅಂತ, ನಾನು ಈ ಬುಕ್ನ ನೀವು ಬರೆದಿರೋದಕ್ಕೆ ಥ್ಯಾಂಕ್ ಯು ಅಂತ. ಹಾಗೆ ಆ ಬುಕ್ ನಿಮ್ಗೆ ಇಷ್ಟ ಆಯ್ತಲ್ಲ, ನಂಗೆ ಅದೇ ಖುಷಿ ಅಂತ, ನೀವು ಇದನ್ನು ಬರೆದಿದ್ದೀರಲ್ಲ ಅದೇ ನಮಗೆ ಖುಷಿ ಅಂತ ನಾವು ಮಾತಾಡಿದ್ವಿ. ಅದಾದಮೇಲೆ ಒಂದು ಸಲ ಭೇಟಿ ಆಗೋಣ ಅಂತ ಮಾತಾಡಿದ್ದೀವಿ. ಅಫ್ಕೋರ್ಸ್ ತುಂಬ ಒಳ್ಳೊಳ್ಳೆ
ಒಳ್ಳೊಳ್ಳೆ ಮನಸ್ಸುಗಳನ್ನು ಜ್ಞಾನ ಪಡ್ಕೊಂಡಿರೋರ ಜೊತೆ ಸ್ವಲ್ಪ ಓಡಾಡಿದ್ರೆ ಇನ್ನೂ ಜ್ಞಾನ ಹೆಚ್ಚಾಗುತ್ತೆ ಅಲ್ಲ. ಸೊ ದ್ಯಾಟ್ ತುಂಬ ಬ್ಯೂಟಿಫುಲ್ ಆಗಿದೆ ಈ ಬುಕ್ಕು. ಆ್ಯಂಡ್ ಅವರ ಮನಸ್ಸು ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಅವ್ರು ಏನು ಹೇಳಿದ್ದಾರೆ ಆ್ಯಂಡ್ ಅವ್ರು ವಾಚ್ ಮಾಡ್ತಾ ಇದ್ದಾರೆ ನಮ್ಮ ವೀಡಿಯೋಸ್ಗಳನ್ನು, ಕಮೆಂಟ್ಸ್ಗಳನ್ನು, ಅವ್ರು ಏನು ಹೇಳಿದ್ದಾರೆ ಅನ್ನೋ ವೀಡಿಯೋನ ನಾನು ನಿಮಗೆ ಪ್ಲೇ ಮಾಡ್ತೀನಿ. ಸೊ ಅವ್ರಿಗೂ ಕೂಡ ನಾವು ಗ್ರ್ಯಾಟಿಟ್ಯೂಡ್ ಹೇಳೋಣ, ನಮ್ಮ ಮನಸ್ಸನ್ನು ಜೋಪಾನ ಮಾಡಿಟ್ಕೊಳ್ಳೋಕ್ಕೆ ಎಷ್ಟು ಹೆಲ್ಪ್ ಮಾಡಿದ್ದಾರಲ್ವ. ಸೊ 2026 ಕೊನೆಯ ಪುಸ್ತಕ ಆ್ಯಂಡ್ ಮನಸ್ಸು ಜೋಪಾನ. ಲಾಸ್ಟ್ 3 ಮಂತ್ಸಿಂದ ಬರೀ ಮನ್ಸು ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಸೊ ಜನವರಿ 2026 ಯಾವ ಹೊಸ ಪುಸ್ತಕನ ತೊಗೊಳ್ತೀವಿ ನೋಡೋಣ. ಹಾಗೆ ನಿಮಗೆ ಒಂದು ವಿಚಾರ, ಇಲ್ಲಿವರೆಗೂ ನಾವೆಷ್ಟು ಪುಸ್ತಕಗಳನ್ನು ಓದಿದ್ದೀವಿ ಅದೆಲ್ಲದ್ರ ಬಗ್ಗೆ ನಾಳಿನ ಎಪಿಸೋಡ್ ತುಂಬ ಯೂನಿಕ್ ಆಗಿರುತ್ತೆ ಆ್ಯಂಡ್ ನಿಮಗೂ ಖುಷಿ ಆಗುತ್ತೆ. ಇನ್ನೂ ಯಾರ್ಯಾರೆಲ್ಲ ಇನ್ನೂ ಏನೇನು ತಿಳ್ಕೊಬೇಕು ಅಂತಿದೆ ಅವರೆಲ್ಲರೂ ಬೇರೆ ಬೇರೆ ಎಪಿಸೋಡ್ಸ್ನ ವಾಚ್ ಮಾಡ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಮನಸ್ಸು ಜೋಪಾನವಾಗಿರ್ರಿ. ಥ್ಯಾಂಕ್ ಯು.